ಮಾಡಿ ಸ್ಟೂಡೆಂಟ್ಸ್ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ, ಸರ್ ನಮ್ಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿದವರು SSLC ಬೋರ್ಡ್ದವರು ಬಿಟ್ಟಂಥ ಮಾಡೆಲ್ ಕ್ವಶನ್ ಪೇಪರನ್ನು ತೋರಿಸ್ರಿ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಕ್ವಶನ್ ಪೇಪರನ್ನು ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇದು ನೋಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಂತಹ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ದವ್ರು ಬಿಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 1. ನಮ್ದೆಲ್ಲರೂ ನಾವು ಇಷ್ಟು ದಿನ ಏನು ಅಂದ್ಕೊಂಡಿದ್ದೇವೆ, ಬಹುಶಃ ಲ್ಯಾಂಗ್ವೇಜ್ ಸೆಟ್ ಇದ್ದದೇ ಒಂದಂತ ಮಾಡಿದ್ದೇವೆ, ಬಟ್ ಅವರು ಬಹುಶಃ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ಕೋರ್ ಸಬ್ಜೆಕ್ಟ್ದು ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂತ ಅಂದ್ಕೋಬೋದು. ಓಕೆ, ಆ ರೀತಿ ಮಾಡ್ಬೋದು, ಯಾವುದಾದ್ರೂ ಏನು ತೊಂದರೆ ಇಲ್ಲ. ಸೊ ಪೇಪರ್ 1 ಇದು. ಸೊ 2020 and 21. ಓಕೆ, ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ವಿಷಯಗಳು ಇರ್ತವೆ ಅನ್ನೋದು. ಗಣಿತ ಇರುತ್ತೆ, ವಿಜ್ಞಾನ, ಸಮಾಜ ವಿಜ್ಞಾನ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಇರುತ್ತೆ. ಸೊ ಎರಡೂ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಮಿಕ್ಸ್ಡ್. ಸೊ ಎರಡೂ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ, ಭಾಳ ಬೆಸ್ಟ್ ಇದು. ಓಕೆ, ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೂಡ ಕೋಡ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸಮಯ ಅಂತ, 3 ಗಂಟೆ. ಓಕೆ, 3 hours ಇರುತ್ತೆ. ಸೊ ಒಟ್ಟು ಪ್ರಶ್ನೆಗಳು ನಿಮ್ಗೆ ಗೊತ್ತಿದೆ, ಮ್ಯಾಥಮೆಟಿಕ್ಸ್ 40 ಆ್ಯಂಡ್ ಸೈನ್ಸ್ 40 ಆ್ಯಂಡ್ ಸೋಷಿಯಲ್ ಸೈನ್ಸ್ 40, ಟೋಟಲ್ 120 ಅಂಕಗಳು. ಓಕೆ, ಒಟ್ಟು ಪ್ರಶ್ನೆಗಳು 120 ಇರ್ತವೆ, ಒಟ್ಟು ಅಂಕಗಳು ಕೂಡ 120. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ 1 marks. ಓಕೆ, ಸೊ ಅದನ್ನೇ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ದೇ ಗಿವನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಅವರು ಈ ರೀತಿ ಹೇಳ್ತಾರೆ, 4 choices ಆರ್ ಗಿವನ್ ಫಾರ್ ಈಚ್ ಆಫ್ ದ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಸೊ ಕ್ವಶನ್ಸ್ ಆಗಿರ್ಬೋದು ಅಥವಾ ಅಪೂರ್ಣವಾದಂಥ ಹೇಳಿಕೆಗಳು ಕೂಡ ಆಗಿರ್ಬೋದು. ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಶೇರ್ ದ ಕರೆಕ್ಟ್ ಚಾಯ್ಸ್ ಇನ್ ದ OMR. ನೋಡಿರಿ, ಕರೆಕ್ಟ್ ಆನ್ಸರ್ನ ಚಾಯ್ಸ್ ಮಾಡಿ, ಆಮೇಲೆ ಅಲ್ಲಿ ಏನು ಮಾಡಿ OMRದಲ್ಲಿ ಶೇರ್ ಮಾಡಿರಿ, ಕರೆಕ್ಟ್ ಆಪ್ಷನಲ್ಲಿ ಶೇರ್ ಮಾಡಿ. ಗಿವನ್ ಟು ಯು ವಿತ್ ಬ್ಲೂ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಸೊ ಯಾವುದು ಪೆನ್ ಯೂಸ್ ಮಾಡಬೇಕು, ಉಜ್ವಲ್ ಯೂಸ್ ಮಾಡಬೇಕು, ಅದು ಏನಿಲ್ಲ ರೀ. ಸೊ ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ದ ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಿರಿ. ಓಕೆ, ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿರಿ, ಸೊ ಸರಿಯಾಗುತ್ತೆ. ಓಕೆ, ಬ್ಲೂ ಅಥವಾ ಬ್ಲ್ಯಾಕ್ ಎರಡರಲ್ಲಿ ಒಂದನ್ನೇ ಯೂಸ್ ಮಾಡಿರಿ. ಓಕೆ, ಸೊ ಅದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆ ಕೊಟ್ಟಿದ್ದೇವೆ, ಅಪೂರ್ಣ ಹೇಳಿಕೆ ಇರ್ಬೋದು. ಸೊ ಯಾವ ಸರಿ ಇದೆ ಅದನ್ನು ಫಿಲಪ್ ಮಾಡಿರಿ ಅಂತ ಕೊಡ್ತಾರೆ. ಓಕೆ, ಸೊ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿರಿ ಅಂತ ಹೇಳ್ತಾರೆ. ಸರಿಯಾಗಿ ಶೇಡ್ ಮಾಡಿರಿ. ಓಕೆ, ವಿಚಾರ ಮಾಡಿ. ಓಕೆ, ಸೊ ಫಸ್ಟ್ ನಿಮ್ಗೆ ಗೊತ್ತು ಮ್ಯಾಥಮೆಟಿಕ್ಸ್ದು 40 ಪ್ರಶ್ನೆ ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 1 marks, 40 marks. ಒಂದೇದು ನೋಡಿರಿ, 3x + 2ky = 2 ಮತ್ತು 2x + 5y + 1 = 0. ಸೊ ಜೋಡಿ ಸಮೀಕರಣ ಪರಸ್ಪರ ಸಮಾಂತರವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಭಾಳಷ್ಟು ಇದೆ ಸರ್, ನಾವೆಲ್ಲ ಲೆಕ್ಕ ಮಾಡಬೇಕಾಗುತ್ತೆ ಏನು ಸರ್ ಅಂತ. ಇಲ್ಲಿ ರಫ್ ವರ್ಕ್ ಕೊಟ್ಟಿರ್ತಾರೆ, ನಾವು ಮುಂಚೆನೇ ಅಂದಿದ್ದು ರಫ್ ವರ್ಕಾಗಿ ಸ್ಪೇಸ್ ಕೊಟ್ಟಿರ್ತಾರೆ ಅಂತೇಳಿ. ಸೊ ಅದು ಕೊನೆಗೆ ಕೊಟ್ಟಿರ್ತಾರೆ, ನಾನು ಅದನ್ನು ಕೂಡ ತೋರಿಸ್ತೀನಿ. ಓಕೆ, ಯಾವ ಸರಿಯಾಗಿದೆ ಅದನ್ನು ಇದು ಮಾಡಿರಿ. ಅದನ್ನೇ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ಕ್ವಶನ್ ಆಲ್ಸೋ ದೇ ಗಿವನ್ 2x - 5y + 4 = 0 ಮತ್ತು 2x + y - 8 = 0 ಜೋಡಿ ಸಮೀಕರಣಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸ್ಟೇಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ಸರಿ ಇದೆ ಅದನ್ನು ಬರೀರಿ. ಓಕೆ, ಆ್ಯಂಡ್ ಅದೇ ರೀತಿ ಥರ್ಡ್ ಕ್ವಶನ್. ಓಕೆ, ಸೊ ನಿಮಗೆ ಗೊತ್ತಾಗುತ್ತಾ, ರೇಖಾತ್ಮಕ ಸಮೀಕರಣಗಳ ಮೇಲೆ 4ನೇ ಕ್ವಶನ್ ಕೇಳಿದ್ದಾರೆ. ಓಕೆ, ಇದರ ಆಧಾರ ಮೇಲೆ ಯಾವ ರೀತಿ ನಾವು ಕ್ವಶನ್ಸ್ ಇದು ಮಾಡ್ಕೋಬೋದು ಅನ್ನೋದನ್ನು ನಾನು ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, 10ನೇ ಪದ ಕೇಳಿದ್ದಾರೆ ನೋಡಿ, ಸಮಾಂತರ ಶ್ರೇಣಿಯ. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಸ್ ಅಂದ. ಓಕೆ, 10th term ಆಫ್ ದಿ ಅರ್ಥಮೆಟಿಕ್ AP ಬಗ್ಗೆನೂ ಒಂದು ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಅದೇ ಮತ್ತು AP ಮೇಲೆ ಮತ್ತೊಂದು ಕ್ವಶನ್, ಸಮಾಂತರ ಶ್ರೇಣಿ 8ನೇ ಪದ ಅದು ಕೇಳಿದ್ದಾರೆ. ಆ್ಯಂಡ್ 7th one ಸಮಾಂತರ ಶ್ರೇಣಿಯ B, ಸೊ ಬೆಲೆ ಕೇಳಿದ್ದಾರೆ. ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಸ್ ಮೇಲೆ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ ಅನಿಸುತ್ತೆ, ನೋಡಿರಿ ನೀವು. ಓಕೆ, ಸರಿ ನೋಡ್ಕೊಡ್ರಿ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ ಆ ಟಾಪಿಕ್ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ, 9th 10th ಕ್ವಶನ್ ಆಲ್ಸೋ ಇಯರ್. ಓಕೆ, ವರ್ಗ ಸಮೀಕರಣ ಮೇಲೆ. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮೇಲೆ ಕೇಳಿದ್ದಾರೆ. ಆ್ಯಂಡ್ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ ರೂಟ್ ಕೇಳಿದ್ದಾರೆ. ಮತ್ತು ವರ್ಗ ಸಮೀಕರಣ ಮೇಲೆ ನೋಡಿರಿ, ಯಾವುದು ಜಾಸ್ತಿ ಬಂದಿದ್ದಾವೆ ಅದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ರಿ. ಓಕೆ, ಮ್ಯಾಥಮೆಟಿಕಲ್ ಇಕ್ವೇಷನ್. ಆ್ಯಂಡ್ ಇದು ಆದ ನಂತರ ಸೊ 14th ಕ್ವಶನ್, 15th, 16th, ಓಕೆ, 17th, 18th. ಓಕೆ, ಸೊ ಯಾವ ಟಾಪಿಕ್ ಮೇಲೆ ಜಾಸ್ತಿ ಬಂದಿದ್ದೋ ಆ ಟಾಪಿಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಎ ಮತ್ತು ಬಿಗಳ ಬೆಲೆಗಳನ್ನು
ಕೇಳಿದ್ದಾರೆ. ಆ್ಯಂಡ್ ದೂರವನ್ನು ಕಡಿಯುವ ಸೂತ್ರ ಫಾರ್ಮುಲಾ ಕೇಳಿದ್ದಾರೆ ನೋಡ್ರಿ. ಓಕೆ, ಯಾವ ಫಾರ್ಮುಲಾ? ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಆ್ಯಂಡ್ ಸರಳ ರೇಖಾವಾಗಿದ್ದರೆ ಅದರೊಂದು 21, 22 ಅವರೇ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಯಾವ್ದು ಸರಿ ಇದೆ ಅದನ್ನು ಇದು ಮಾಡಿರಿ. ಓಕೆ, ಯಾವ ರೀತಿ ಕೇಳ್ತಾರೆ ಗ್ರಾಫ್ಸ್ ಅಂತ ಅಂತಿದ್ದೇವೆ ನಾವು, ಈ ರೀತಿ ಕೇಳಿದಾರೆ. ಓಕೆ, ಆ್ಯಂಡ್ 24, 25 ವರ್ಗಾಂತರ ಕೇಳಿದ್ದಾರೆ. ಓಕೆ, 26, 28. ಸೊ ಯಾವ ರೀತಿ ಕಂಡುಹಿಡಬೇಕು MCQsಗಳನ್ನ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಮೊದಲು ಕ್ವಶನ್ ಪೇಪರ್ ಬರಲಿ, ನಮ್ಮದು ಇನ್ನೊಂದು ಲ್ಯಾಂಗ್ವೇಜ್ ಸೆಟ್ ಒಂದು ಬರಬೇಕು. ಓಕೆ, ಅದಾದ ನಂತರನೇ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ನಮ್ಮದು ಇಂಗ್ಲೀಷ್ ಕ್ವಶನ್ ಪೇಪರ್ನ ನಾನು ವೇಟ್ ಮಾಡ್ತಾಯಿದ್ದೀನಿ. 32. ಸೊ ಅಪ್ ಟು 40 ಅನ್ನೋದು ನಿಮ್ಗೆ ಗೊತ್ತಿದೆ. ನಡುವಿನ ಕೋನ ಓಕೆ ಇದ್ದಾರೆ. ಅದೇ ರೀತಿ ಏನು ಸರ್ ಇದಕ್ಕೆಲ್ಲ ಸ್ಪೇಸ್ ಎಲ್ಲಿ ಕೊಟ್ಟಿದ್ದಾರೆ? ಲಾಸ್ಟ್ ಕೊಟ್ಟಿರ್ತಾರೆ, ನಾನು ತೋರಿಸ್ತೀನಿ ನಿಮಗೆ. 35, ಓಕೆ, 38, 39 ಘನಫಲಕ ಇದ್ದಾರೆ. ಓಕೆ, ಪರ್ಮೀಟರ್ ಆಫ್ ದಿ ಬೇಸ್ ಆಫ್ ದಿ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಬಗ್ಗೆ ಇದು ಘನಫಲನ ಅಂದ್ಕೊಂಡಿದ್ದೀನಿ. ಓಕೆ ಓಕೆ, ಅಪ್ ಟು 40 ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಮುಗಿದು. ಓಕೆ, ಇದಾದ ನಂತರ ಸೈನ್ಸ್ ಕ್ವಶನ್ ಸ್ಟಾರ್ಟ್ ಆಗ್ತವೆ. ಸೇಮ್ ಅದೇ ಕೇಳ್ತಾರೆ. 4 ಹೇಳಿಕೆಗಳನ್ನು ಕೊಟ್ಟಿರ್ತೇವೆ, ಅವುಗಳಲ್ಲಿ ಸರಿಯಾದ ಉತ್ತರನ ಆರಿಸಿ ನಿಮಗೆ ನೀಡುವ ಉತ್ತರ ಪತ್ರಿಕೆ OMR ನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪೆನ್ನಿಂದ ಬರೀರಿ ಅಂತೇಳಿ. ಓಕೆ, ಸೊ ಸೀರಿಯಲ್ ವೈಸ್ ಇದೆ. 41, 42 ನಿಮ್ಗೆ ಗೊತ್ತಿದೆ. ಸೊ ಇದು ಸೀರಿಯಲ್ ವೈಸ್ ಇದೆ. ಇದೂ 40 ಕ್ವಶನ್ಸ್ ಇರ್ತವೆ, ಅಂದರೆ 80 ಕ್ವಶನ್ ನಂಬರ್ವರೆಗೂ ಇರ್ತವೆ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಬಗ್ಗೆ ಕೇಳಿದ್ದಾರೆ. ಓಕೆ, ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಫ್ಲೆಮಿಂಗ್ನ ಎಡಗೈ ನಿಯಮ ಮಧ್ಯ ಬೆರಳು ಸೂಚಿಸುವುದು ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಆ್ಯಂಡ್ 43 ಸ್ವಲ್ಪ ನೀವು ಪಾಸ್ ಮಾಡಿ ಕೂಡ ನೋಡ್ಕೋಬೋದು. ಆ್ಯಂಡ್ ಇದರ ಕ್ವಶನ್ ಪೇಪರನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಬಂದಿದ್ರೆ ಓಕೆ. ವಿದ್ಯುತ್ ಜನಕದ ಕಾರ್ಯ 48 ಕೇಳಿದ್ದಾರೆ. ಸೊ ಅಪ್ ಟು 80 ತನಕ ಇರ್ತದೆ. ಡಯಾಗ್ರಾಮ್ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರಿ, ನೋಡೋಣ ಯಾವ ರೀತಿ ಕ್ವಶನ್ ಬಂದಿದೆ ಅಂತ. ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11, ಅದರ ಬಗ್ಗೆ ಇದು ಕೇಳಿದ್ದಾರೆ. ಒಂದು ದ್ರವನ pH ಮೌಲ್ಯ ಕಡಿಮೆ ಯಾದಂತೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೈಕ್ಲೋಹೆಕ್ಸೇನ್ಸ್ ರಚನೆ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದ್ದಂತೆ ಅಂತ ಕ್ವಶನ್ ಕೇಳಿದ್ದಾರೆ. ಪಾಸ್ ಮಾಡಿ ಕೂಡ ನೋಡ್ಕೋಬೋದು. ಬೆಂಜಿನ್ ಅಣುಸೂತ್ರ ಕೇಳಿದ್ದಾರೆ. ಓಕೆ, ಸೊ ಅಪ್ ಟು 80 ಕ್ವಶನ್ಸ್ ವರೆಗೂ ಯಾವ ಟಾಪಿಕ್ ಮೇಲೆ ಜಾಸ್ತಿ ಬಂದಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ದಯವಿಟ್ಟು. ಓಕೆ, ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ. ಯಾವ ಟಾಪಿಕ್ ಮೇಲೆ, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ ಅದನ್ನು ತಿಳಿಸಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಓಕೆ, ಕರ್ಯಾನುರೂಪಿ ಅಂಗಗಳ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ಒಂದು ವಸ್ತುನ ಅದ್ರ ಮೂಲ ಉದ್ದೇಶಕ್ಕೆ ಬಳಸಲು ಅಂತ ಜಲಾನಯನ ಪ್ರದೇಶದ ನಿರ್ವಹಣೆ ಬಗ್ಗೆ ಅದಕ್ಕೆ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಅಲ್ಲಿವರೆಗೆ 80 ಕ್ವಶನ್ಸ್ ಮುಗಿದು. ಓಕೆ, ಇದು ಸೈನ್ಸ್ 80 ಮುಗಿತು. ಸೊ ಇನ್ನು ಸೋಷಿಯಲ್ ಸೈನ್ಸ್. ಓಕೆ, ಸೇಮ್ ಅದೇ ರೀತಿ ಕೊಟ್ಟಿದ್ರು, OMRದಲ್ಲಿ ಶೇರ್ ಮಾಡಿರಿ ಅಂತ. ಸೊ ನಿಮಗೆ ಬೇರೆ ಬೇರೆ ಕಲರ್ ಕೊಟ್ಟಿರ್ತಾರೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಬಗ್ಗೆ ಕೇಳಿದರೆ. ಓಕೆ, ಯಾವ ಒಂದು ಇಂಪ್ಲಿಮೆಂಟ್ ಮಾಡಿದ್ರು ಅಂತೇಳಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು. ಸೊ ಸಲ್ಬಾಯ್ ಒಪ್ಪಂದ ಅಂತ್ಯಗೊಂಡ ಯುದ್ಧ ಬಗ್ಗೆ ಕೇಳಿದ್ದಾರೆ. ಫೌಜ್ದಾರಿ ಅದಾಲತ್ ಬಗ್ಗೆ ಕೇಳಿದ್ದಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ವೇದಗಳಿಗೆ ಹಿಂತಿರುಗಿ ಅಂತ ಕರೆ ನೀಡಿದವರು ಯಾರು ಅಂತೇಳಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆಯಲು ರೀಸನ್ ಏನು ಅಂತ ಕೇಳಿದ್ದಾರೆ. ಓಕೆ,
ಆ್ಯಂಡ್ ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮರೂರು ಈ ಗುಂಪಿನ ನಾಯಕರು ಅಂತ ಕೇಳಿದ್ದಾರೆ. ಓಕೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಓಕೆ, ಅಷ್ಟು ಈಸಿ ಅನ್ಸುತ್ತೆ. ಫಾರ್ವರ್ಡ್ ಬ್ಲ್ಯಾಕ್ ಅಂಡ್ ಸ್ಥಾಪಿಸಿದ್ರು ನೋಡಿರಿ, ಡೈರೆಕ್ಟ್ ಕ್ವಶನ್ಸ್ ಇದಾವೆ, ಅವ್ರು ಹೇಳ್ದಂಗೆ ಇದಾವೆ ಇವೆಲ್ಲ ಕ್ವಶನ್ಸ್. ಸೊ ಲಾಲ್ ಲಜಪತ್ ರಾಯರ ಸಮಯದಲ್ಲಿ ಯಾವ ಸಮಯದಲ್ಲಿ ಕೊಲ್ಲಲ್ಪಟ್ಟರು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಅವ್ರು ಹೇಳಿದ್ರು ಪ್ರಶ್ನೆಗಳು ನೇರವಾಗಿರ್ತವೆ ಮತ್ತು ಸರಳವಾಗಿರ್ತವೆ ಅಂತಂದಿದ್ರು. ಹೌದು, ನೇರವಾಗಿದ್ದಾವೆ ಮತ್ತು ಯಾವುದು ಅಂಥದ್ದೊಂದು ಏನು ನಿಮಗೆ ಕನ್ಫ್ಯೂಷನ್ ಆಗುವಂಥ ಕ್ವಶನ್ಸ್ ಯಾವ ಇಲ್ಲ ನೋಡಿರಿ. ಸೊ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿರಿ, ಎಷ್ಟೊಂದು ನೇರವಾದ ಪ್ರಶ್ನೆಗಳು ಅದಾವೆ, ಎಷ್ಟೊಂದು ಈಸಿ, ನೀವು ಒಳ್ಳೆ ಸ್ಕೋರ್ ಮಾಡ್ಕೋಬೋದು ರೀ. ಓಕೆ, ಬೆಸ್ಟ್ ಸ್ಕೋರ್ ಮಾಡ್ಕೋಬೋದು. ಓಕೆ, ನೋಡಿರಿ ಯಾವುದರ ಹೊಸದಾಗಿದೆ ನೋಡಿರಿ, ಡೈರೆಕ್ಟ್ ಕ್ವಶನ್ಸ್. ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಬಾಲ್ಯವಿವಾಹ ನಿಷೇಧ ಕಾಯ್ದೆ ಅಂಗೀಕರಿಸಿದ ವರ್ಷ ಕೇಳಿದ್ದಾರೆ. ನೋಡಿರಿ, ಇದರಲ್ಲಿ ಏನಿದೆ ಹೇಳ್ರಿ, ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಕ್ವಶನ್ಸೇ ಇದಾವೆ. ನಾನು ಮುಂಚೆನೇ ಹೇಳ್ತಿದ್ದೆ, ಅವರು ಕೇಳುವಂಥ ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೆ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅವರು ಎಲ್ಲವೂ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರುವಂಥ ಕ್ವಶನ್ಸ್ಗಳನ್ನೇ ಕೇಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಕ್ವಶನ್ಸ್ಗಳು ಅದಾವೆ ಅಂದ್ಕೊಂಡಿದ್ದೇನೆ. ಓಕೆ, ಅದ್ರ ಬಗ್ಗೆನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಕೂಡ ನನ್ನ ಇಂಗ್ಲೀಷ್ ಸಬ್ಜೆಕ್ಟ್ ಬಂದ ತಕ್ಷಣ ಅದನ್ನು ನಾನು ಹೇಳ್ತೀನಿ. ಓಕೆ, ಸೊ 115, 16, 117 ರಾಷ್ಟ್ರೀಯ ಪತ್ರವನ್ನು ನೀಡುವುದು ವಿಶ್ವ ಗ್ರಾಹಕ ದಿನಾಚರಣೆ ಪ್ರತಿ ವರ್ಷ ಆಚರಣೆ. ನೋಡಿ, ಅಂಥ ಇಂಪಾರ್ಟೆಂಟ್ ಕ್ವಶನ್ಸ್, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ನೇರವಾದ ಪ್ರಶ್ನೆ. ಓಕೆ, ಸೊ ಗ್ರಾಹಕರ ರಕ್ಷಣಾ ಕಾಯ್ದೆ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಎಸ್, ಇಲ್ಲಿಗೆ ಮುಗಿತು. ನಾನಂದೆ ಫಾರ್ ಕೈ ಸ್ಪೇಸ್ ಕೊಟ್ಟಿರ್ತಾರೆ ಅಂತೇಳಿ ಕಚ್ಚಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ನಿಮಗೆ ಲೆಕ್ಕದು ಮಾಡಲಿಕ್ಕಾಗಿ. ಸರ್ ಮ್ಯಾಥಮೆಟಿಕ್ಸ್ ಎಲ್ಲಿ ಮಾಡಬೇಕಂದ್ರೆ ಇಲ್ಲಿ ನೀವು ಯಾವುದಕ್ಕೆ ಆದರೂ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಎಸ್, ಹೌದಾ. ಇದು ಇಲ್ಲಿವರೆಗೂ ಕ್ವಶನ್ ಪೇಪರ್ ಇದಾಗಿತ್ತು. ಇದಾದ ನಂತರ ನಿಮಗೆ OMR ಒಂದು ಸೀಟ್ ಒಂದು ತೋರಿಸ್ಬಿಡ್ತೀನಿ. ಓಕೆ, ಅದನ್ನೊಂದು ನೋಡಿಬಿಟ್ರೆ ಅಂದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದನ್ನು ಕಲರ್ ಆಗಿ ಕೊಟ್ಟಿರ್ತಾರೆ. ಓಕೆ, ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು, ಸರ್ OMR ಸೀಟ್ ಯಾವ ರೀತಿ ಬರ್ತದೆ. ಅದು ನಾವು ಆಲ್ರೆಡಿ ಒಂದು ಮಾಡೆಲ್ ಕೂಡ ಬಿಟ್ಟಿದ್ದೀವಿ, ಅದೇ ರೀತಿ ಇದೆ. ಸೊ ಏನು ಚೇಂಜಸ್ ಆಗಿಲ್ಲ, ಸೊ ಅದೇ ರೀತಿ ಇದೆ ನೋಡಿ. ಓಕೆ, ಸೊ ಇಲ್ಲಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 6th ಕ್ಲಾಸ್ ಅದೆಲ್ಲ ಕೊಟ್ಟಿದ್ದಾರೆ. SSLC ಎಕ್ಸಾಮಿನೇಷನ್ 2000 OMR ಸೀಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇಲ್ಲೆಲ್ಲ ಹೇಳಿದ್ದಾರೆ, ಉತ್ತರಗಳನ್ನು ಭರ್ತಿ ಮಾಡಲು ನೀಲಿ ಅಥವಾ ಕಪ್ಪು ಬಾಲ್ ಪೆನ್ನನ್ನು ಮಾತ್ರ ಉಪಯೋಗಿಸ್ರಿ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಕಚ್ಚಾ ಕೆಲಸವನ್ನು ಈ OMR ಹಾಳೆ ಮೇಲೆ ಮಾಡಬೇಡ್ರಿ, ರಫ್ ವರ್ಕ್ ಇಲ್ಲಿ ಮಾಡಬೇಡ್ರಿ. ಮತ್ತು 3rd ಪಾಯಿಂಟ್, OMR ಹಾಳೆಯನ್ನು ಮಡಚುವುದು, ಹರಿಯೋದು ಮಾಡಲಿಕ್ಕೆ ಹೋಗಬೇಡ್ರಿ, ಅಥವಾ ಸ್ಟೇಪಲ್ ಪಿನ್ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನು ಇಲ್ಲಿ ಯಾವ ರೀತಿ ನೀವು ಮಾರ್ಕ್ ಮಾಡಬೇಕನ್ನೋ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ನೋಡಿರಿ. ಸರಿ ವಿಧಾನ ಈ ರೀತಿ ಫಿಲಪ್ ಮಾಡಬೇಕು, ಈ ರೀತಿ ಒಂದು ರೈಟ್ ಮಾರ್ಕ್ ಹಾಕೋದಾಗಿರ್ಬೋದು, ಅಥವಾ ಈ ರೀತಿ ಇಂಟು ಮಾರ್ಕ್ ಹಾಕೋದಾಗಿರ್ಬೋದು, ಈ ರೀತಿ ಅಡ್ಡಗೆರೆ ಹಾಕೋದಾಗಿರ್ಬೋದು, ಅಥವಾ ಈ ರೀತಿ 2ಕ್ಕೆ ಮಾರ್ಕ್ ಮಾಡ್ಕೋದಾಗಿರ್ಬೋದು, ಇವೆಲ್ಲ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಸೊ ಈ ರೀತಿ ಇಲ್ಲಿದೆ ನೋಡಿ ಸರಿ ವಿಧಾನ, ಕರೆಕ್ಟ್ ಮೆಥಡ್, ಇದನ್ನು ನೀವು ಫಾಲೋ ಅಪ್ ಮಾಡಿ. ಓಕೆ, ಈ ರೀತಿ ಕೊಟ್ಟಿರ್ತಾರೆ. ಮ್ಯಾಥಮೆಟಿಕ್ಸ್ದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಇಲ್ಲೆಲ್ಲನೂ ಹಾಕಿರ್ತಾರೆ, ಅವರೇನೇ ನೀವೇನು ಬರೀದೋ ಅವಶ್ಯಕತೆ ಇರೋದಿಲ್ಲ. ನಮ್ಮದಲ್ಲಿ ಇಟ್ಕೊಳ್ಳಿ, ಸ್ಯಾಟ್ ಗೇಟ್ ಇವೆಲ್ಲ ಕ್ಯಾಂಡಿಡೇಟ್ಸ್ ಇವೆಲ್ಲವೂ ಅವರೇ ಹಾಕಿರ್ತಾರೆ. ನನಗೆ ಅನಿಸುತ್ತೆ ಇವೆಲ್ಲವೂ ಪ್ರಿಂಟೆಡ್ ಆಗಿ ಬರ್ತವೆ. ಓಕೆ, ಜಾಸ್ತಿ ನೀವು ಸಿಗ್ನೇಚರ್ ಒಂದು ಮಾಡೋಕ್ಕೂ ಇಲ್ಲೆಲ್ಲ ಫೋಟೋ ಗಿಡ ಎಲ್ಲನೂ ಇರುತ್ತೆ, ಜಾಸ್ತಿ ನೀವು ಏನು ಬರೆಯೋದು ಇರೋದಿಲ್ಲ ಇಲ್ಲಿ. ಓಕೆ, ಎಸ್, ಇಲ್ಲಿ ರಿಜಿಸ್ಟ್ರೇಷನ್ ಇವ್ರ ಬಗ್ಗೆ ತಲೆ ಕೆಡಿಸೋಬಿಟ್ಟು ಇವರು ಎಲ್ಲವೂ ಅವ್ರು ಮಾಡಿರ್ತಾರೆ. ಸೊ ಒಂದು ಸಿಗ್ನೇಚರ್ ಮಾಡಬೇಕು, ಅದನ್ನು ನೋಡೋಣ ಎಲ್ಲಿಲ್ಲ, ಕೊನೆಗೆ ಇರುತ್ತೆ. ಇಲ್ಲಿ ಸಿಗ್ನೇಚರ್ ಮೊದಲೇ ಇರುತ್ತೆ. ಓಕೆ, ಸೊ ಇಲ್ಲಿ ಅಬ್ಜೆಂಟ್ ಇದ್ದಾರೆ, ಅಬ್ಜೆಂಟು ಇಲ್ಲಿ ಫಸ್ಟ್ 40 ಕ್ವಶನ್ಸ್ ಒಂದು ಇದು ಯಾವುದು ಮ್ಯಾಥಮೆಟಿಕ್ಸ್ದು. ಓಕೆ, ಸೊ ಇದು ಮ್ಯಾಥಮೆಟಿಕ್ಸ್ದು, ಇಲ್ಲಿ ಮೇಲ್ಗಡೆನೂ ಕೊಟ್ಟಿರ್ತಾರೆ ಸಬ್ಜೆಕ್ಟ್, ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇದು ಮ್ಯಾಥಮೆಟಿಕ್ಸ್ದು ಈ ಕಲರ್ದಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ 40ವರೆಗೂ ಇರುತ್ತೆ, ಕರೆಕ್ಟಾಗಿ ನೋಡಿ ಮಾರ್ಕ್ ಮಾಡಿರಿ. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್ ಸಿಗ್ನೇಚರ್. ಓಕೆ, ಇಲ್ಲಿ ವಿದ್ಯಾರ್ಥಿ ಸಿಗ್ನೇಚರ್, ಇದು ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಇಲ್ಲಿರುತ್ತೆ. ಓಕೆ, ನಾವು ಇದು ಮುಂಚೆ ತೋರಿಸಿದಂಗೆ ಇದೆ. ಇದಾದ ನಂತರ ಸೊ ನೆಕ್ಸ್ಟ್ ಸೈನ್ಸ್ದು ಸೇಮ್ ಇದೆ. ಓಕೆ, ಇಲ್ಲಿ ಬೇರೆ ಕಲರ್ ಕೊಟ್ಟಿದ್ದಾರೆ ನೋಡಿರಿ, ಕಲರಾಗಿ 41, 40 ಕಲರ್ನು ಚೇಂಜ್ ಮಾಡಿದ್ದಾರೆ. ಸೊ 80ವರೆಗೂ ಸೇಮ್ ಮತ್ತೆ ಸಿಗ್ನೇಚರ್ ಮಾಡಬೇಕು, ನಮ್ಮದಲ್ಲಿ ಇಟ್ಕೊಳ್ರಿ. ಸೊ ಎಲ್ಲ OMR ಸೀಟ್ಗಳನ್ನ ಫಸ್ಟಿಗೆ ಕೊಟ್ಬಿಡ್ತಾರೆ, 3 OMR ಸೀಟ್ಗಳನ್ನ ಫಸ್ಟಿಗೆ ಕೊಡ್ತಾರೆ, ನಮ್ಮದಲ್ಲಿ ಇಟ್ಕೊಳ್ರಿ. ಮತ್ತು ಎಲ್ಲ ಸಬ್ಜೆಕ್ಟ್ದು ಮಿಕ್ಸಪ್ ಇರೋದಿಲ್ಲ, ಎಲ್ಲ ಸಬ್ಜೆಕ್ಟ್ದು 3 ಕ್ವಶನ್ ಒಂದೇ OMR ಇರಲ್ಲ, 3 OMR ಸೀಟ್ಗಳನ್ನು ಕೊಡ್ತಾರೆ, 3 ಬೇರೆ ಬೇರೆ ಕಲರ್ ಇರ್ತವೆ. ಮತ್ತು ಸೊ ಎಲ್ಲವನ್ನು ಒಂದೇ ಸಲ ಕೊಟ್ಟಿರ್ತಾರೆ, ಒಂದು ಈ ರೀತಿ ಕೊಡಲ್ಲ. ನಿಮಗೆ ಫಸ್ಟಿಗೆ ಕೊಟ್ಟಿರ್ತಾರೆ, ನಿಮ್ಗೆ ಯಾವುದೇ ಬೇಕಾದ ನೀವು ಬಿಡಿಸ್ಬೋದು. ಓಕೆ, ಇದಾದ ನಂತರ ಸೋಷಿಯಲ್ ಸೈನ್ಸ್ದು, ಸೊ ಸೋಷಿಯಲ್ ಸೈನ್ಸು ಬೇರೆ ಕಲರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಸಿಗ್ನೇಚರ್ದು ಮಾಡಬೇಕು. ಎಸ್, ಇದಾಗಿತ್ತು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1. ಸೊ ಇಲ್ಲಿ ನಾವು ಕೋರ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಜೊತೆಗೆ OMR ಸೀಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಹೊಸದಾಗಿ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಲಾಭ ಬೇಕಾದ್ರೆ ಜಾಯ್ನ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.